ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ಹಿಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು 4th ಸೆಮ್ಮಲ್ಲಿ ಬರುವಂಥದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅದರದ್ದು ಇದು ಆಲ್ರೆಡಿ 7th ವೀಡಿಯೋ ನಾನು ಮಾಡ್ತಾ ಇರೋದು. ಆಲ್ರೆಡಿ 6 ವೀಡಿಯೋನ ಇದ್ರ ಮೇಲೆ ಬಿಟ್ಟಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ ಡೆರಿವೇಟಿವ್ಸ್, ಆ್ಯಸಿಡ್ ಕ್ಲೋರೈಡ್ಸ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಅಮಾಯ್ಡ್ಸ್ ಆಗಿರ್ಬೋದು, ಅನೈಡ್ರೇಟ್ಸ್ ಇರ್ಬೋದು, ಇದರದ್ದು ರಿಯಾಕ್ಷನ್ಸ್ ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಈ ಎಪಿಸೋಡಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ಒಂದು ಕಾಂಪೌಂಡ್ನ ಕನ್ಸಿಡರ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಇಟ್. ಸೊ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದ್ರ ಮೇಲೆ ಯಾವ್ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ತೀವಿ ಹೊರತು ಎಷ್ಟು ಕಾರ್ಬನ್ ಆಟಮ್ ಇದೆ, ಎಷ್ಟು ಹೈಡ್ರೋಜನ್ ಆಟಮ್ ಇದೆ ಅನ್ನೋದ್ರ ಮೇಲೆ ಆ ರಿಯಾಕ್ಷನ್ಸ್ನ ಡಿಸೈಡ್ ಮಾಡೋಲ್ಲ. ರಿಯಾಕ್ಷನ್ಸ್ ಯಾವುದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಅಂದರೆ ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ. ಅದೇ ರೀತಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಕಾರ್ಬಾಕ್ಸೈಲ್ ಗ್ರೂಪ್, COOH ಗ್ರೂಪ್ ಇರುತ್ತಲ್ಲ, ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಎ ಜನರಲ್ ಫಾರ್ಮುಲಾ R-COOH. ಆರ್ ಇದೆಯಲ್ಲ ಅದೇನಾಗಿರ್ಬೋದು ಅಂದರೆ ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು, ಇಲ್ಲಾಂದರೆ ಹೈಡ್ರೋಜನ್ ಆಟಮು ಇರ್ಬೋದು. ಅದು ಅರೋಮ್ಯಾಟಿಕ್ ಇರ್ಬೋದು, ಇಲ್ಲಾಂದರೆ ಆಲಿಫ್ಯಾಟಿಕ್ ಇರ್ಬೋದು. ಸೊ ನಾವು ಆಲಿಫ್ಯಾಟಿಕ್ನ ತೊಗೊಂಡ್ರೆ ಅದನ್ನು ನಾವು ಫ್ಯಾಟಿ ಆಸಿಡ್ಸ್ ಅಂತ ಕರ್ಕೋಬೋದು, ಬಿಕಾಸ್ ದೇ ಆರ್ ಒಬ್ಟೈನ್ಡ್ ಬೈ ದಿ ಹೈಡ್ರಾಲಿಸಿಸ್ ಆಫ್ ಫ್ಯಾಟ್ಸ್. So they have the general formula CnH2n plus 1 COOH. We are going to consider them as the derivatives of alkanes. One of the hydrogen of the alkane is replaced by COOH group. Therefore, they are going to have the formula CnH2n plus 1 COOH ಇರುತ್ತೆ. ಸೊ ಆಲ್ಕೇನ್ಸ್ಗಾದರೆ CnH2n plus 2 ಇದೆ. ಅದರಲ್ಲಿ ಪ್ಲಸ್ 1 ಅಂದರೆ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಆ ಜಾಗಕ್ಕೆ ನಾವು COOH ಗ್ರೂಪ್ ಹಾಕಿದ್ದೀವಿ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಲಿರುವಂಥ ಫಂಕ್ಷನ್ಗಳು COOH ಗ್ರೂಪ್. ಸೊ ಅದೇ ಥರ ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತಂದರೆ ಈಗ ನಾನು ಏನು ಮಾಡಿದ್ದೀನಿ, ನಂದು ಫಂಕ್ಷನಲ್ ಗ್ರೂಪ್ ಯಾವುದಿದೆ, COOH ಗ್ರೂಪ್ ಇದೆ. ಆ COOH ಗ್ರೂಪ್ ನಾನು ಏನು ಮಾಡ್ತೀನಿ, ಬೇರೆ ಗ್ರೂಪ್ಸಿಂದ, ಬೇರೆ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ಸಿಂದ ರೀಪ್ಲೇಸ್ ಮಾಡಿದ್ರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಕರಿತೀನಿ. ಸೊ ಈಗ ನನಗೆ OH ಇದೆ, OH ನಾನು ಬೇರೆ ನ್ಯೂಕ್ಲಿಯೋಫೈಲಿಂದ ರೀಪ್ಲೇಸ್ ಮಾಡಿದ್ರೆ ಆವಾಗ ಅಂಥ ಕಾಂಪೌಂಡ್ಗೆ ಏನಂತ ಕರಿತೀವಿ ನಾವು ಅಂದರೆ ಡೆರಿವೇಟಿವ್ಸ್ ಆಫ್ ಅನ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಆ್ಯಸಿಡ್ ಕ್ಲೋರೈಡ್ ಇರ್ಬೋದು, ಆ್ಯನೈಡ್ರೇಟ್ಸ್ ಇರ್ಬೋದು, ಎಸ್ಟರ್ಸ್ ಇರ್ಬೋದು, ಅಮಾಯ್ಡ್ಸ್ ಇರ್ಬೋದು, ಅವೆಲ್ಲನೂ ಇದೇ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನನಗೀಗ ಆ್ಯಸಿಡ್ ಕ್ಲೋರೈಡ್ ಬೇಕು ಅಂತಂದರೆ ಆ ನ್ಯೂಕ್ಲಿಯೋಫೈಲನ್ನು Clನ ತೊಗೊಳ್ತೀನಿ. ಅದೇ ಥರ ನನಗೆ ಅನ್ಹೈಡ್ರೇಟ್ಸ್ ಬೇಕು ಅಂತಂದರೆ ಅನೈಡ್ರೇಟ್ ಕಾಂಪೊನೆಂಟ್ನ ತೊಗೊಳ್ತೀನಿ. ಅದೇ ಥರ ಎಸ್ಟರ್ ಬೇಕು ಅಂದರೆ ಎಸ್ಟರ್ ಕಾಂಪೊನೆಂಟ್ ನ್ಯೂಕ್ಲಿಯೋಫೈಲ್ ಅದು ತೊಗೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಎಸ್ಟರ್ಸ್ ಬೇಕು ಅಂತಂದರೆ ನಾನು ಆಲ್ಕೋಹಾಲ್ನ ತೊಗೊಳ್ತೀನಿ. ಅಮಾಯ್ಡ್ಸ್ ಬೇಕು ಅಂತಂದರೆ ನಾನು ಅಮೋನಿಯಾ ಜೊತೆ ಟ್ರೀಟ್ ಮಾಡ್ತೀನಿ. ಆವಾಗ ನನಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಬರ್ತಾ ಹೋಗುತ್ತೆ. ಸೊ ಈಗ R-CO ಗ್ರೂಪ್ ಆಫ್ ಇಸ್ ಕಾಮನ್ ಇನ್ ಆಲ್ ದಿ ಕಾಂಪೌಂಡ್ಸ್. ಅದಕ್ಕೆ ಅಂಥ ಗ್ರೂಪ್ಗೆ ನಾವೇನಂತ ಕರಿತೀವಿ, ಅಸೈಲ್ ಗ್ರೂಪ್ ಅಂತ ಕರಿತೀವಿ. ಇದೇನಾಗುತ್ತೆ ಅಂತಂದರೆ ಇದು ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ ನನಗೆ ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಬರ್ತಾ ಹೋಗ್ತಿದೆ. ದಟ್ ಮೀನ್ಸ್ ಐ ಆಮ್ ಗೋಯಿಂಗ್ ಟು ರಿಟೈನ್ R-CO ಗ್ರೂಪ್ನ ಹಾಗೆ ರಿಟೈನ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ. ಯಾವ ಥರ ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ರಿಯಾಕ್ಷನ್ಸ್ಗೆ ನಾವು ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನನಗೆ ಯಾವ್ಯಾವುದು ಆ್ಯಸಿಡ್ ಕ್ಲೋರೈಡ್ ಇದೆ, ಆ್ಯಸಿಡ್ ಅನೈಡ್ರೇಟ್ಸ್ ಇದೆ, ಎಸ್ಟರ್ಸ್ ಇದೆ, ಅಮಾಯ್ಡ್ಸ್ ಇದೆ, ಇದಕ್ಕೆಲ್ಲ ನಾನು ಏನಂತ ಕರಿತೀನಿ, ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಕರಿತೀನಿ. ಸೊ ಅದ್ರದ್ದು ರಿಯಾಕ್ಟಿವಿಟಿ ಕನ್ಸಿಡರ್ ಮಾಡಿಕೊಂಡ್ರೆ ಆ್ಯಸಿಡ್ ಕ್ಲೋರೈಡ್ಸು, ಆ್ಯಸಿಡ್ ಅನೈಡ್ರೇಟ್ಸು, ಎಸ್ಟರ್ಸು, ಅಮಾಯ್ಡ್ಸ್ ಈ ಆರ್ಡ್ರಲ್ಲಿ ನಿಮಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇರ್ತಾ ಇದೆ. ಓಕೆ, ಫಸ್ಟ್ ನಾವು ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ ಡೆರಿವೇಟಿವ್ಸ್ ಅಂತಂದರೆ ನಿಮ್ಮ ಸಿಲೆಬಸ್ ಪ್ರಕಾರ 3 ರಿಯಾಕ್ಷನ್ಸ್ನ ಕೊಟ್ಟಿದ್ದಾರೆ. ಹೈಡ್ರಾಲಿಸಿಸು, ಅಮಲಾಲಿಸಿಸು, ಆಲ್ಕಲಾಲಿಸಿಸ್. ಅಂದ್ರೇನು, ಅಗೇನ್ ದೀಸ್ ಆರ್ ಆಲ್ಸೋ ಎ ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಓನ್ಲಿ. ಯಾಕೆಂದರೆ ಇಲ್ಲೇನು ಮಾಡ್ತೀನಿ ಅಂದರೆ ನನಗಿರುವಂಥ ಆ ನ್ಯೂಕ್ಲಿಯೋಫೈಲ್ನ ಹೈಡ್ರಾಲಿಸಿಸ್ ಅಂತಂದರೆ OH ಇಂದ ರೀಪ್ಲೇಸ್ ಮಾಡ್ತೀನಿ, ಅಮಲಾಲಿಸಿಸ್ ಅಂದರೆ NH2 ಇಂದ ರೀಪ್ಲೇಸ್ ಮಾಡ್ತೀನಿ, ಆಲ್ಕಲಾಲಿಸಿಸ್ ಅಂದರೆ OR ಇಂದ ರೀಪ್ಲೇಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೀಗ R-COX ತೊಗೊಂಡಿದ್ದೀನಿ. ಎಕ್ಸ್ ಏನಿದೆ ನಂದು, ಅದು ಆಲ್ಕೈಲ್ ಡೆರಿವೇಟಿವ್ಸ್ ಏನಿದೆಯಲ್ಲ ಅದು Cl ಆಗಿರ್ಬೋದು, NH2 ಆಗಿರ್ಬೋದು, OR ಗ್ರೂಪ್ ಆಗಿರ್ಬೋದು, ಅಥವಾ ಅನ್ಹೈಡ್ರೇಟ್ ಗ್ರೂಪ್ ಆಗಿರ್ಬೋದು. ಸೊ ಯಾವ್ದಾದ್ರು ತಗೊಂಡು ಅದನ್ನು ನಾನು ಏನು ಮಾಡ್ತೀನಿ, OH ಇಂದ ರೀಪ್ಲೇಸ್ ಮಾಡಿದ್ರೆ ನನಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆ್ಯಸಿಡ್ಸ್ ಬರ್ತಾ ಹೋಗುತ್ತೆ. ಆ ಥರ NH2 ಅಂದರೆ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದ್ರೆ, ಅಮೋಲಾಲಿಸಿಸ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ X by NH2 ಅಂತಂದರೆ ನನಗೆ ಅಮಾಯ್ಡ್ಸ್ ಬರ್ತಾ ಹೋಗುತ್ತೆ. ಅದೇ ರೀತಿ ನಾನು ಏನು ಮಾಡ್ತೀನಿ ಅಂತಂದರೆ
ಓ ಆರಿಂದ ರೀಪ್ಲೇಸ್ ಮಾಡಿದೆ ಅಂತಂದರೆ, ಆಲ್ಕೋಹಾಲಿಂದ ರೀಪ್ಲೇಸ್ ಮಾಡಿದೆ ಅಂದರೆ ಕರೆಸ್ಪಾಂಡಿಂಗ್ ನನಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಎಸ್ಟರ್ಸ್ ಬರ್ತಾ ಹೋಗುತ್ತೆ. ಬಟ್ ಸೇಮ್ ಎಸ್ಟರ್ಸ್ ಬರಲ್ಲ, ಡಿಫ್ರೆಂಟ್ ಎಸ್ಟರ್ಸು ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ರಿಯಾಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ನಾನು ತೊಗೊಳ್ಳೋಣ ಅಂತಂದರೆ ಹೈಡ್ರಾಲಿಸಿಸ್ ತೊಗೊಳ್ಳೋಣ. ಹೈಡ್ರಾಲಿಸಿಸ್ ಅಂದರೆ ನಿಮ್ಗೆ ಗೊತ್ತು, ಅಡಿಷನ್ ಆಫ್ ವಾಟರ್ ಆಗುತ್ತೆ ಅಂತ. ಸೊ ನಾನು ಹೇಳಿದಂಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ವಾಟರಿಂದ ರೀಪ್ಲೇಸ್ ಮಾಡಿದ್ರೆ R-COOH ಬಂತು ಪ್ಲಸ್ HCl ಬರುತ್ತೆ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ CH3COCl ಪ್ಲಸ್ ವಾಟರ್ ಅಂದರೆ Cl ಇಸ್ ರೀಪ್ಲೇಸ್ ಬೈ OH, HCl ಬಂತು. ಅದೇ ರೀತಿ ಅನ್ಹೈಡ್ರೇಟ್ಸ್ನ ತೊಗೊಳ್ಳೋಣ. ಅನ್ಹೈಡ್ರೇಟ್ಸ್ ಅಂದರೆ ಏನೋ R-COOOR ಇದೆ. ಈಗ ನಾನು ಕೆಳಗಡೆ ಚಿತ್ರದಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಲ್ಲೇನಾಗುತ್ತೆ ಅಂತಂದರೆ ಬ್ರೇಕ್ ಆಗುತ್ತೆ. ಅಂದರೆ ಒಂದು ಕಡೆಗೆ OH ಆ್ಯಡ್ ಆಗುತ್ತೆ, ಇನ್ನೊಂದು ಕಡೆಗೆ H ಆಗುತ್ತೆ. ಇಲ್ಲಿ ರೀಪ್ಲೇಸ್ ಆಗಲ್ಲ, ಬ್ರೇಕ್ ಆಗಿ ಅಡಿಷನ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾಯಿತು ಅಂತಂದರೆ 2CH3COOH ಬರ್ತಾ ಹೋಗುತ್ತೆ. ನೀವು ಅನ್ಹೈಡ್ರೇಟ್ಸ್ ಬಂದಾಗ ನೆನ್ಪಿಟ್ಕೋಬೇಕು, ಅಲ್ಲ ರೀಪ್ಲೇಸ್ ಆಗಲ್ಲ, ಆ ಬಾಂಡ್ ಬ್ರೇಕ್ ಆಗಿ ಏನಾಗುತ್ತೆ ಅಂತಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಆ್ಯಸಿಡ್ ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್ ತೊಗೊಳ್ಳೋಣ. ನಾವು ಎಸ್ಟರ್ ಏನಾಗುತ್ತೆ ಅಂದರೆ ಒಂದು ಎಸ್ಟರ್ ಇರುತ್ತೆ ಆಲ್ರೆಡಿ, ಆ ಎಸ್ಟರ್ ಏನಾಗುತ್ತೆ ಇನ್ನೊಂದು ಎಸ್ಟರಿಂದ ರೀಪ್ಲೇಸ್ ಆಗುತ್ತೆ. ಈಗ CH3COO C2H5OH ಇದೆ. ಸೊ ಅವಾಗ ಏನಾಯ್ತದು CH3COOH ಮತ್ತು C2H5 ಇಟ್ಸ್ ಹೈಡ್ರಾಲಿಸಿಸ್, ಆ್ಯಸಿಡ್ ಹೈಡ್ರಾಲಿಸಿಸ್ ಇದೆ. ಇದನ್ನು ಏನು ಮಾಡ್ತಾ ಇದ್ದೀನಿ, ಆ್ಯಸಿಡ್ ಹಾಕ್ಕೊಂಡು ಆ್ಯಸಿಡ್ ಕೆಟಲೈಸ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಎಬೋ ರಿಯಾಕ್ಷನ್ ಇಸ್ ರಿವರ್ಸಿಬಲ್ ಆ್ಯಂಡ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಎಸ್ಟರಿಫಿಕೇಷನ್. ಇದಕ್ಕೆ ಆ್ಯಸಿಡ್ ಹೈಡ್ರಾಲಿಸಿಸ್ ಅಂತ ಕರೀತಾರೆ. ಈ ಥರ ನಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಆಲ್ಕಲಿ ಹೈಡ್ರಾಲಿಸಿಸ್ ಮಾಡ್ತೀವಿ, ಅದಕ್ಕೆ ಸಪನಿಫಿಕೇಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಅಗೇನ್ ಇಟ್ಸ್ ರೀಪ್ಲೇಸ್ಮೆಂಟ್, ನ್ಯೂಕ್ಲಿಯೋಫಿಲಿಕ್ ಅಸೈಲ್ ರೀಪ್ಲೇಸ್ಮೆಂಟ್ ಓನ್ಲಿ ಬೈ ONA ಆಗುತ್ತೆ. ಸೊ ಸೋಡಿಯಂ ಸಾಲ್ಟ್ ನಮಗೆ ಬರ್ತಾ ಹೋಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸಪನಿಫಿಕೇಷನ್ ಅಂತ ಇದನ್ನು ಕರಿತಾ ಹೋಗ್ತೀವಿ. ಅದೇ ಥರ ಅಮೈಡ್ಸ್ನ ತೊಗೊಂಡ್ರೆ, ಅಮೈಡ್ಸ್ ಆಲ್ಸೋ ಹೈಡ್ರಾಲಿಸಿಸ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಆಸಿಡ್ಸ್ ಬರುತ್ತೆ. NH2 ಗ್ರೂಪ್ ಇಸ್ ರೀಪ್ಲೇಸ್ಡ್ ಬೈ OH ಗ್ರೂಪ್. ಸೊ ವೆರಿ ಸಿಂಪಲ್. ಹೈಡ್ರಾಲಿಸಿಸ್ ಅಂದರೆ ಆಫ್ ದಿ ಆಲ್ಕೈಲ್ ಡೆರಿವೇಟಿವ್ಸ್ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫೈಲ್ ಇಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್. ಯಾವ ನ್ಯೂಕ್ಲಿಯೋಫೈಲನ್ನು ನೋಡ್ಕೋಬೇಕಾಗತ್ತೆ, ವಾಟರ್ ಆದರೆ OH ಇಂದ ರೀಪ್ಲೇಸ್ ಆಗುತ್ತೆ. ಆಲ್ಕೋಲಾಲಿಸಿಸ್ ಆಯಿತು ಅಂತಂದರೆ OR ಇಂದ ರೀಪ್ಲೇಸ್ ಆಗ್ತಾ ಇದೆ. ಸೊ ಆ್ಯಸಿಡ್ ಕ್ಲೋರೈಡ್ನ ತೊಗೊಂಡ್ರೆ ನನಗೇನಾಗುತ್ತೆ, ಕರೆಸ್ಪಾಂಡಿಂಗ್ ಎಸ್ಟರ್ಸ್ ಬರ್ತಾ ಹೋಗುತ್ತೆ. ಆ ಥರ ಆ್ಯಸಿಡ್ ಅನ್ಹೈಡ್ರೇಟ್ಸ್ ತೊಗೊಂಡ್ರೆ ನನಗೇನಾಗುತ್ತೆ ಅಂದರೆ ಎಸ್ಟರು ಮತ್ತು ಆ್ಯಸಿಡು ಬರ್ತಾ ಹೋಗುತ್ತೆ. ರೀತಿಯಾಗಿ ನಿಮ್ಗೆ ಏನಾಗ್ತಾ ಇದೆ, ರಿಯಾಕ್ಷನ್ಸ್ ಆಗ್ತಾ ಇದೆ. ಸೊ ಈಗ ಎಸ್ಟರ್ಸ್ಗೆ ಹೋಗೋಣ. ಎಸ್ಟರ್ಸ್ಗೆ ಹೋದ್ರೆ ಏನಾಗುತ್ತೆ, ಆಲ್ರೆಡಿ ದೇ ಆರ್ ಇನ್ ದಿ ಫಾರ್ಮ್ ಆಫ್ ಎಸ್ಟರ್ಗೆ ನಾನು ಆಲ್ಕೋಹಾಲ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಇನ್ನೊಂದು ಎಸ್ಟರ್ ಬರುತ್ತೆ. ಸೊ ದೇರ್ ವಿಲ್ ಬಿ ರೀಪ್ಲೇಸ್ಮೆಂಟ್ ಆಫ್ OR ಗ್ರೂಪ್ ಬೈ ಅನದರ್ OR ಗ್ರೂಪ್. ಸೊ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ ಎಸ್ಟರಿಫಿಕೇಷನ್ ಅಂತ ಕರಿತೀವಿ. ದ ಫಾರ್ಮೇಷನ್ ಆಫ್ ದ ನ್ಯೂ ಎಸ್ಟರ್ ಬೈ ದಿ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅನ್ ಆಲ್ಕೋಹಾಲ್ ರೆಸಿಡ್ಯೂ ಈಸ್ ಟರ್ಮ್ಡ್ ಆಸ್ ಟ್ರಾನ್ಸ್ ಎಸ್ಟರಿಫಿಕೇಷನ್. ಯೂಶಲಿ ಇದನ್ನು ಆ್ಯಸಿಡಿಂದ ಬೇಕಾದ್ರೂ ಕೆಟಲೈಸ್ ಮಾಡ್ಬೋದು, ಬೇಸಿಂದ ಬೇಕಾದ್ರೂ ಕೆಟಲೈಸ್ ಮಾಡ್ಬೋದು. ಸೊ ನನಗೆ ಹೈಯರ್ ಆಲ್ಕೋಹಾಲ್ ಅಂದರೆ ಹೈಯರ್ ನನಗೆ ಎಸ್ಟರ್ಸ್ ಬೇಕು ಅಂದರೆ ದಿಸ್ ದ ಮೆಥಡ್ ಐ ಆಮ್ ಗೋಯಿಂಗ್ ಅಪ್ರೋಚ್. ಆ ಥರ ಅಮಲಾಲಿಸಿಸ್ ತೊಗೊಂಡೆ. ಇಲ್ಲೇನು ಮಾಡ್ತೀನಿ ಅಂದರೆ ಅಡಿಷನ್ ಆಫ್ ಅಮೋನಿಯಾ ಮಾಡ್ತೀನಿ. ಸೊ NH2 ಗ್ರೂಪ್ ನಾನು ಏನು ಮಾಡ್ತಾ ಹೋಗ್ತೀನಿ, ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀನಿ. OR ಇಸ್ ರೀಪ್ಲೇಸ್ಡ್ ಬೈ NH2 ಗ್ರೂಪ್. ಅಗೇನ್ ಆ್ಯಸಿಡ್ ಇದು ಬಂತು ಅಂದರೆ, ಕ್ಲೋರೈಡ್ಸ್ ಬಂತು ಅಂದರೆ ನನಗೆ Cl ಇಸ್ ರೀಪ್ಲೇಸ್ ಬೈ NH2. ಅವಾಗ ಏನಾಗುತ್ತೆ, ನನಗೆ ಅಮೈಡ್ಸ್ ಬರುತ್ತೆ. ಅದೇ ಥರ ನಾನು ಅನೈಡ್ರೇಟ್ಸ್ನ ತೊಗೊಂಡ್ರೆ ಬಾಂಡ್ ಬ್ರೇಕ್ ಆಗುತ್ತೆ, ಅಮೈಡ್ಸ್ ಬರುತ್ತೆ. ಎಸ್ಟರ್ಸ್ ತೊಗೊಂಡು ಅಮೋನಿಯಾ ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಅಮೈಡ್ ಬರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಇಟ್ಸ್ ಜಸ್ಟ್ ಅ ರೀಪ್ಲೇಸ್ಮೆಂಟ್ ಆಫ್ ಒನ್ ನ್ಯೂಕ್ಲಿಯೋಫೈಲ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್. ಸೊ ಸಮರೈಸ್ ಮಾಡೋದು ಅಂತಂದರೆ ನಿಮ್ಗಿರೋಂಥ ರಿಯಾಕ್ಷನ್ಸು, ನಿಮ್ಮ ಸಿಲೆಬಸ್ಗಿರೋಂಥ ರಿಯಾಕ್ಷನ್ಸು. ಹೈಡ್ರಾಲಿಸಿಸ್ ಅಂತಂದ್ರೇನು ನನಗೆ, ಅಥವಾ ಇದೇನು ರಿಯಾಕ್ಷನ್ಸ್ ಮಾಡ್ತಾ ಇದ್ದೀವಿ, ಎವ್ರಿಥಿಂಗ್ ಈಸ್ ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಒನ್ ಗ್ರೂಪ್ ಬೈ ದಿ ಅದರ್ ಗ್ರೂಪ್. ಅಂಥ ರಿಯಾಕ್ಷನ್ಗೆ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀನಿ. ಹಿಯರ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಒನ್ ನ್ಯೂಕ್ಲಿಯೋಫೈಲ್ ಬೈ ದಿ ಅನದರ್ ನ್ಯೂಕ್ಲಿಯೋಫೈಲ್. ಹಾಗಾಗಿ ಇದನ್ನೇನಂತ ಕರಿತೀನಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ರಿಟೈನಿಂಗ್ ದಿ ಅಸೈಲ್ ಗ್ರೂಪ್, R-CO ಗ್ರೂಪ್ನ ರಿಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ, ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀನಿ. ಸೊ ಇಲ್ಲಿ R-COX ಇದೆ. X ಇಸ್ ಮೈ ಕೌಂಟರ್ ಪಾರ್ಟ್. Cl ಆಗಿರ್ಬೋದು, ಆ್ಯಸಿಡ್ ಕ್ಲೋರೈಡ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಅಮೈಡ್ಸ್ ಆಗಿರ್ಬೋದು, ಅದೆಲ್ಲ ಇದೆ. ಆ ಎಕ್ಸ್ನ ನಾನು ಏನು ಮಾಡ್ತೀನಿ, ನ್ಯೂಕ್ಲಿಯೋಫೈಲಿಂದ ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಹೈಡ್ರಾಲಿಸಿಸ್ ಅಂದರೆ OH ಇಂದ ರಿಪ್ಲೇಸ್ ಮಾಡ್ತೀನಿ. ಆಲ್ಕಲಾಲಿಸಿಸ್ ಅಂದರೆ OR ಇಂದ ರೀಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಅಮಲಾಲಿಸಿಸ್ ಅಂದರೆ ನಾನು NH2 ಇಂದ ರೀಪ್ಲೇಸ್ ಮಾಡ್ತೀನಿ. ಈ ರೀತಿಯಾಗಿ ಜಸ್ಟ್ ಸಿಂಪಲ್ ಏನಾಗ್ತಿದೆ ಅಂತಂದರೆ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಗ್ರೂಪ್ ಬೈ ದಿ ಅನದರ್ ಗ್ರೂಪ್. ಈ ಥರ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಅಸೈಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೋಡೋದಕ್ಕಷ್ಟೇ ರಿಯಾಕ್ಷನ್ಸು ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಈಸಿ ಅನಿಸುತ್ತೆ. ಜಸ್ಟ್ ವೆರಿ ಸಿಂಪಲ್. ಒಂದು ಅಸೈಲ್ ಗ್ರೂಪ್, ರಿಟೈನಿಂಗ್ ದಿ ಅಸೈಲ್ ಗ್ರೂಪ್, ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಒನ್